ಹಲೋ ಗೈಸ್, ಈ ಟ್ಯುಟೋರಿಯಲ್ ಅಲ್ಲಿ ನಿಮ್ಗೆ API ಅಂದ್ರೆ ಏನು ಮತ್ತೆ API ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? API ಅಂತ ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ಅದನ್ನ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಫೋನ್ ಯೂಸ್ ಮಾಡ್ತೀವಲ್ಲ ಡೈಲಿ. ಸೊ ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು 2000 to 3000 API ಕಾಲ್ಸ್ ಗಳಲ್ಲಿ ಓಡಾಡ್ತಾ ಇರುತ್ತೆ. ಅದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂತ ಅಂದ್ರೆ ಈಗ ಯಾರೊಬ್ರು ಒಂದು ಸಪರೇಟ್ ಯಾವ್ದೋ ಒಂದು ಪ್ರೋಗ್ರಾಮ್ ಇದೆ. ಅದು ರನ್ ಆಗ್ತಾ ಇರುತ್ತೆ ಸರ್ವರ್ ಅಲ್ಲಿ. ಅದು ಅವ್ರ ಕಂಪ್ನಿದು ಪ್ರೋಗ್ರಾಮ್. ಇಲ್ಲಿ ನಾವು ನಮ್ದು ಪ್ರೋಗ್ರಾಮ್ ಇಂದ ಆ ಪ್ರೋಗ್ರಾಮ್ ನ ಆಕ್ಸೆಸ್ ಮಾಡ್ಬೇಕು. ಲೈಕ್ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು. ಕೆಲವು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ APIs ಯೂಸ್ ಮಾಡ್ತೀನಿ. ಅವ್ರದ್ದು ಒಂದು API ಪ್ರಿಪೇರ್ ಮಾಡಿರ್ತಾರೆ. ಸೊ ಅದು API ಒಂದು ವೇಟರ್ ತರ. ಸೊ ನಾನು ಆ ವೇಟರ್ ಗೆ ನಂಗೆ ಯಾವ ಡೇಟಾ ಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಅದ್ರ ಡೇಟಾನ ಅದು ಸೆಂಡ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ ಈ ಮೆಸೇಜ್ ನ. ಇದು ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಅಂದ್ರೆ ನೀವೊಂದು ರೆಸ್ಟೋರೆಂಟ್ ಹೋದ್ರಿ ಅಂತ ಅನ್ಕೊಳ್ಳಿ. ಸೊ ಟೇಬಲ್ ಮೇಲೆ ನೀವು ಕೂತಿರ್ತೀರಾ. ನೀವು ಕಿಚನ್ ಒಳಗಡೆ ಹೋಗೋದಿಲ್ಲ. ಟೇಬಲ್ ಹತ್ರನೇ ವೇಟರ್ ಬರ್ತಾನೆ. ವೇಟರ್ ನಿಮ್ದು ರಿಕ್ವೆಸ್ಟ್ ಗಳನ್ನ ಇಸ್ಕೊತಾನೆ. ಲೈಕ್ ಏನ್ ಊಟ ಬೇಕು, ಲೈಕ್ ಅನ್ನ ಸಾಂಬಾರ್ ತಗೊಬನ್ನಿ ಅಂತ ನೀವು ವೇಟರ್ ಹೇಳ್ತೀರಾ. ಅದನ್ನ ರಿಕ್ವೆಸ್ಟ್ ತಗೊಂಡೋಗ್ಬಿಟ್ಟು ಕಿಚನ್ ಅಲ್ಲಿ ಡಂಪ್ ಮಾಡ್ತಾನೆ. ಲೈಕ್ ಚೆಫ್ ಹತ್ರ ಹೇಳ್ತಾನೆ. ಲೈಕ್ ಅವ್ರು ಅನ್ನ ಸಾರ್ ಕೇಳಿದಾರೆ ಅಂತ ಅದನ್ನ ಪ್ರಿಪೇರ್ ಮಾಡ್ಬಿಟ್ಟು ಆ ಫುಡ್ ನ ಡೆಲಿವರಿ ಮಾಡ್ತಾರೆ ನಮ್ಮ ಹತ್ರ ವೇಟರ್ ಮೂಲಕ. ಇಲ್ಲಿ ನಾವು ಕ್ಲೈಂಟ್ ಅಪ್ಲಿಕೇಶನ್ ಏನ್ ರನ್ ಆಗ್ತಿದೀವಿ ಅದು. ಕಿಚನ್ ಸರ್ವರ್ ಅಪ್ಲಿಕೇಶನ್, API ವೇಟರ್. ಸೊ ನಾವು ಅದ್ ಆಕ್ಚುಯಲ್ ಟೆಕ್ನಾಲಜಿಲಿ ವೇಟರ್ ಕೆಲಸನ API ಮಾಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಎರಡು ಅಪ್ಲಿಕೇಶನ್ ಮಧ್ಯದಲ್ಲಿ ಬ್ರಿಡ್ಜ್ ಮಾಡುತ್ತೆ ಅಷ್ಟೇ API. ಈಗ ಒಂದು ಎಕ್ಸಾಂಪಲ್ ತಗೋಣ. ಲೈಕ್ ಮೇಕ್ ಮೈ ಟ್ರಿಪ್ ಮತ್ತೆ ಆ ಇದು IRCTC. ಸೊ ಮೇಕ್ ಮೈ ಟ್ರಿಪ್ ಹೋಗ್ಬಿಟ್ಟು ನಾನು ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಅಂದ್ರೆ IRCTC ಮೇನ್ ಪ್ಲೇಯರ್ ಅದು ಟ್ರೈನ್ ಟಿಕೆಟ್ ಬುಕ್ ಮಾಡೋದಕ್ಕೆಲ್ಲ. ಸೊ ಅವ್ರದ್ದು ಡೇಟಾಬೇಸ್ ನ ಮೇಕ್ ಮೈ ಟ್ರಿಪ್ ಡೈರೆಕ್ಟ್ಲಿ ಆಕ್ಸೆಸ್ ಮಾಡಕ್ ಬಿಡಲ್ಲ. ಯಾಕಂತ ಅಂದ್ರೆ ಅವ್ರ ಕಂಪ್ನಿ ಡೀಟೇಲ್ಸ್ ನ ಹಂಗೆ ಫ್ರೀ ಆಗಿ ಪಬ್ಲಿಕ್ ಮಾಡಕ್ ಆಗಲ್ಲ. ಅವರು ಲೈಕ್ ಆರಾಮಾಗಿ ಯೂಸ್ ಮಾಡ್ಕೊಂತ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮೇಲೆ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಮೇಕ್ ಮೈ ಟ್ರಿಪ್ API ಯೂಸ್ ಮಾಡ್ತಾರೆ. ಸೊ ಅದು ಮೇಕ್ ಮೈ ಇದು IRCTC ಅವ್ರದ್ದು ಬ್ರೌಸರ್ ಅವ್ರದ್ದು ಸರ್ವರಿಗೆ ಇವ್ರು API ಕಾಲ್ ಮಾಡ್ತಾರೆ. ಲೈಕ್ ನನಗೆ ಎಷ್ಟು ಸೀಟ್ಸ್ ಇದೆ ಅದು ನಂಗೆ ಇನ್ಫಾರ್ಮೇಶನ್ ಬೇಕು ಅಂತ. ಆಗ IRCTC ಅವ್ರದ್ದು ಡೇಟಾಬೇಸ್ ಇಂದ ಇನ್ಫಾರ್ಮೇಶನ್ ತಗೊಂಡು ರೆಸ್ಪಾಂಡ್ ಮಾಡ್ತಾರೆ. ಲೈಕ್ 15 ಸೀಟ್ಸ್ ಇದೆ ಅಂತ ವಾಪಸ್ ರೆಸ್ಪಾಂಡ್ ಮಾಡ್ತಾರೆ. ಅವ್ರ ಅಷ್ಟು ಡೀಟೇಲ್ಸ್ ಬಿಟ್ಟು ಬೇರೆ ಯಾವ ಡೀಟೇಲ್ಸ್ ಶೇರ್ ಮಾಡಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ. ಸೊ APIs ಗಳಲ್ಲಿ ಸುಮಾರು ತರ ಕ್ರಿಯೇಟ್ ಮಾಡ್ಬೋದು. ನಾನಿವತ್ತು REST API ಎಕ್ಸಾಂಪಲ್ ಇಂದ ನಿಮ್ಗೆ ಒಂದು ಹೇಳ್ಕೊಡ್ತೀನಿ. ಆ ಈಗ ಒಂದು ಫಸ್ಟ್ ನಾನು ಇಷ್ಟೊಂದೆಲ್ಲ ಮಾತಾಡೋದ್ ಬದಲು ಡೈರೆಕ್ಟ್ ಆಗಿ ಜಂಪ್ ಆಗೋಣ ಪ್ರೋಗ್ರಾಮ್ ಮೇಲೆ. ನಮ್ದು ಫಸ್ಟ್ API ನ ಕ್ರಿಯೇಟ್ ಮಾಡೋಣ. ಸೊ ಸ್ಕ್ರೀನ್ ಶೇರ್ ಆಗ್ತಿದಲ್ಲ. ಇದಕ್ಕೆ ನಮ್ಗೆ ಫಸ್ಟ್ ಬೇಸಿಕ್ ಆಗಿ ಬೇಕಾಗಿರೋದು ಒಂದು ವಿಜುವಲ್ ಸ್ಟುಡಿಯೋ ಕೂಡ ಇನ್ಸ್ಟಾಲ್ ಆಗಿರ್ಬೇಕು ನಿಮ್ ಲ್ಯಾಪ್ಟಾಪ್ ಅಲ್ಲಿ. ಆಮೇಲೆ Python 3 ಇರ್ಬೇಕು. ಒಂದ್ ಸೆಕೆಂಡ್, ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಣ ಡೆಸ್ಕ್ಟಾಪ್ ಅಲ್ಲಿ. ಇದರಲ್ಲಿ ಒಂದು ಹೊಸ Python ಫೈಲ್ ಕ್ರಿಯೇಟ್ ಮಾಡೋಣ. ಏನಂತ ಅಂದ್ರೆ API.py. ಓಕೆ. ಈಗ ನಾವು ಈ API ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಮ್ಗೆ ಕೆಲವು ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಮಾಡ್ಬೇಕು. ಸೊ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ನಾವು Python ಅಲ್ಲಿ ಫ್ಲಾಸ್ಕ್ ಅಂತ ಇದೆ, ಅದನ್ನ ಯೂಸ್ ಮಾಡ್ತಿದ್ವಿ. ಫ್ಲಾಸ್ಕ್ ಅನ್ನೋ ಲೈಬ್ರರಿನ. ಸೊ ಅದನ್ನ ನೀವು ಮುಂಚೆನೆ ಇನ್ಸ್ಟಾಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ಇದೆ ಅದು pip install ಫ್ಲಾಸ್ಕ್ ಕಾಣಿಸ್ತಿದೆ ಅನ್ಕೋತೀನಿ. ಇದನ್ನ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ ಕಮಾಂಡ್ ಲೈನ್ ಅಲ್ಲಿ pip install ಫ್ಲಾಸ್ಕ್ ಅಂತ. ಆಗ ನಿಮ್ಗೆ ಆ ಲೈಬ್ರರಿ ಇನ್ಸ್ಟಾಲ್ ಆಗುತ್ತೆ. ನಾನು ಮುಂಚೆನೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಡೈರೆಕ್ಟ್ ಪ್ರೋಗ್ರಾಮಿಂಗ್ ಜಂಪ್ ಆಗ್ತೀನಿ. ಫಸ್ಟ್ ಈಗ ಲೈಬ್ರರಿನ ಫಸ್ಟ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಫ್ರಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್ ಫ್ಲಾಸ್ಕ್ ಅನ್ನೋದು ಯೂಸ್ ಮಾಡಿ ಇಂಪೋರ್ಟ್ ಮಾಡ್ಕೋತೀವಿ. ಆಮೇಲೆ JSON ಫೈಲ್ ಇಂಪೋರ್ಟ್ ಮಾಡ್ಕೋತೀವಿ.
JSONify ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಲೈಕ್ ಅದೊಂದು ಆಬ್ಜೆಕ್ಟ್ ನೊಟೇಶನ್ JSON ಅನ್ನೋದು. ಅದಾದ್ಮೇಲೆ ರಿಕ್ವೆಸ್ಟ್. ಇದೇನಕ್ಕೆಂದ್ರೆ ರಿಕ್ವೆಸ್ಟ್ಗಳನ್ನ ನಾವು ರಿಕ್ವೆಸ್ಟ್ಗಳಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಅದಕ್ಕೆ. ಸೊ ಈಗ ನಾವು ಫಸ್ಟ್ ಒಂದು ಆಪ್ ಕ್ರಿಯೇಟ್ ಮಾಡೋಣ. ಆಪ್ ಇಸ್ ಈಕ್ವಲ್ ಟು ಕ್ಲಾಸ್ ನೇಮ್. ಓಕೆ, ಆಮೇಲೆ ಆಟ್ ಆಪ್ ಡಾಟ್ ರೂಟ್ ಅಲ್ಲಿ ಸಾರಿ ಇದನ್ನ ಹೇಳಿರೋದು ಇಲ್ಲಿ ಕ್ಲಾಸ್ ನೇಮ್ ಅಂತ ಅಂದ್ರೆ ಈ ಆಕ್ಚುಲ್ ಏನ್ ಆಪ್ ನ ರನ್ ಮಾಡ್ಬೇಕು ಅದ್ರದ್ದು ನೇಮ್. ಫಾರ್ ಎಕ್ಸಾಂಪಲ್ ಇದ್ರೆ ಅಂಡರ್ಸ್ಕೋರ್ ನೇಮ್ ಅಂತ ಅಂದ್ರೆ ಡೈರೆಕ್ಟ್ ಈಗ ಈ API.py ಅಂತ ಇದೆಯಲ್ಲ ಅದನ್ನ ಆಕ್ಸೆಸ್ ಮಾಡ್ತೀವಿ ಅಷ್ಟೇ, ಅದ್ರ ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಆಪ್ ಡಾಟ್ ರೂಟ್ ಅಂತ ಅಂದ್ರೆ ಲೈಕ್ ಯಾವ್ದೋ ಒಂದು ರೆಸ್ಟ್ API ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಸರ್ವರ್ ಅಲ್ಲಿ ಯಾವ್ದನ್ನ ರನ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಮಲ್ಟಿಪಲ್ ಎಂಡ್ ಪಾಯಿಂಟ್ಸ್ ಇರ್ಬೋದು. ಅದ್ರಲ್ಲಿ ನಾನು ಕೆಲವು ಎಂಡ್ ಪಾಯಿಂಟ್ಸ್ ನ ಸ್ಪೆಸಿಫಿಕ್ ಆಗಿ ಕೆಲವು ಫಂಕ್ಷನ್ಸ್ ಗಳನ್ನ ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ನಾವು ಒಂದು ರೆಸ್ಟ್ API ಕ್ರಿಯೇಟ್ ಮಾಡೋಣ ಫಾರ್ ಎಲಿಜಿಬಿಲಿಟಿ ಇದರ ವೋಟಿಂಗ್ ಅಂತ ಮಾತಾಡೋದಕ್ಕೆ. ಸೊ ಅದಕ್ಕೆ ಒಂದು ಎಂಡ್ ಪಾಯಿಂಟ್ ನ ಕ್ರಿಯೇಟ್ ಮಾಡೋಣ. ಎಂಡ್ ಪಾಯಿಂಟ್ ಹೆಸರು ಚೆಕ್ ಏಜ್ ಅಂತ. ಸೊ ಈ ಚೆಕ್ ಏಜ್ ಅನ್ನೋದಕ್ಕೆ ಒಂದು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡೋಣ. ಮೆಥಡ್ ಮೆಥಡ್ ಈಕ್ವಲ್ಸ್ ಗೆಟ್. ಸೊ ಇದರಲ್ಲಿ ಗೆಟ್ ಮೆಥಡ್ ಯೂಸ್ ಮಾಡೋಣ. ಲೈಕ್ HTTP ಲೈಕ್ ರಿಕ್ವೆಸ್ಟ್ ಮಾಡೋದಕ್ಕೆ ನಾವು ಸುಮಾರು ತರ ಮೆಥಡ್ಸ್ ಇದೆ. ಗೆಟ್, ಪೋಸ್ಟ್, ಪುಟ್, ಡಿಲೀಟ್, ಅದರ ಮಲ್ಟಿಪಲ್ ಮೆಥಡ್ಸ್ ಇದೆ. ಅದ್ರಲ್ಲಿ ನಾನು ಈಗ ಗೆಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಎಂಡ್ ಪಾಯಿಂಟ್ ಇದೆಯಲ್ಲ ಚೆಕ್ ಏಜ್ ಅಂತ ಎಂಡ್ ಪಾಯಿಂಟ್, ಆ ಎಂಡ್ ಪಾಯಿಂಟ್ ನ ಯಾರಾದ್ರೂ ಕಾಲ್ ಮಾಡಿದ ತಕ್ಷಣ ಯಾವ್ದಾರ ಸ್ಪೆಸಿಫಿಕ್ ಫಂಕ್ಷನ್ ನ ರನ್ ಮಾಡ್ಬೇಕು ಅಂತ ಹೇಳ್ಬೇಕು ನಾವು. ಸೊ ಅದನ್ನ ಈಗ ಮಾಡ್ತಾ ಇದ್ವಿ. ಸೊ ರೂಟ್ ಚೆಕ್ ಏಜ್ ಟು ಫಂಕ್ಷನ್ ಚೆಕ್ ಮೈ ಏಜ್. ಸೊ ಚೆಕ್ ಮೈ ಏಜ್ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಸಾರಿ. ಸೊ ಇದ್ರಲ್ಲಿ ಫಸ್ಟ್ ನಾನು ನೇಮು ಆಮೇಲೆ ಒಂದು ಏಜ್ ನ ತಗೋಬೇಕು. ನೇಮ್ ಈಕ್ವಲ್ಸ್ ರಿಕ್ವೆಸ್ಟ್ ಡಾಟ್ ಮಾರ್ಕ್ಸ್ ಡಾಟ್ ಗೆಟ್ ನೇಮ್. ಇದು ನೇಮ್ ನ ರಿಕ್ವೆಸ್ಟ್ ಅದು ನೇಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಏಜ್ ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಮತ್ತೆ ನಂಗೆ ಏಜ್ ಇಂಟ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಇಂಟಿಜರ್ ಫಾರ್ಮ್ಯಾಟ್ ಅಲ್ಲಿ. ಸೊ ಆಯ್ತಾ, ನಾನು ಇಂಟ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಈ ತರ ಕೊಡ್ಬೋದು. ಸೊ ಅದು ಇಂಟ್ ಕನ್ವರ್ಟ್ ಆಗುತ್ತೆ ಇಂಪೋರ್ಟ್ ಆದ್ಮೇಲೆ. ಇಲ್ಲ ಅಂತಂದ್ರೆ ನಂಗೆ ಇನ್ನೊಂದು ಮೆಥಡ್ ಇದೆ ಲೈಕ್ ಟೈಪ್ ಇಂಟ್ ಅಂತ ಕೊಡ್ಬೋದು. ನಾನು ಎರಡರಲ್ಲಿ ಯಾವ ತರ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ನಂಗೆ ನೇಮ್ ಮತ್ತೆ ಏಜ್ ಇಂಪೋರ್ಟ್ ಆಗಿದೆ. ಈಗ ನಾನು ಚೆಕ್ ಮಾಡ್ಬೇಕು ಒಂದು ಏಜ್ ಏನಾದ್ರೂ 18 ಗಿಂತ ಕಡಿಮೆ ಇದ್ರೆ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್ ಅಂತ ನಾನು ರೆಸ್ಪಾನ್ಸ್ ಮಾಡ್ಬೇಕು. ಅಕಸ್ಮಾತ್ ಅವ್ರು 18 ಗಿಂತ ಜಾಸ್ತಿ ಇದ್ರೆ ಎಸ್ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್ ಅಂತ ರಿಪ್ಲೈ ಮಾಡ್ಬೇಕು. ಅದಕ್ಕೆ ನಾನು ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲಿ ಬರೀತೀನಿ. ಇಫ್ ಏಜ್ ಇಸ್ ಲೆಸ್ than 18 ರಿಟರ್ನ್ ಲೈಕ್ ನಂಗೆ ರಿಟರ್ನ್ ಮಾಡುವಾಗ ಲೈಕ್ ಮೆಸೇಜ್ ರಿಟರ್ನ್ ಮಾಡ್ಬೇಕು ನಾನು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡೋಣ. ಮೆಸೇಜ್ ಈಕ್ವಲ್ಸ್ ಎಂಟಿ. ಇಲ್ಲಿ ಮೆಸೇಜ್ ಈಕ್ವಲ್ಸ್ ಯು ಆರ್ ಎಲಿಜಿಬಲ್ ಲೆಸ್ than 18 ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್. ಅಲ್ಲಿ ನೇಮ್ ಕೂಡ ಆಡ್ ಮಾಡೋಣ. ಸೊ ಯು ಐ ನೇಮ್ ಒಂದು ನಾರ್ಮಲ್ ಸ್ಟ್ರಿಂಗ್ ಕಾಂಕೆಟಿನೇಷನ್ ಮಾಡ್ತಿದ್ದೀನಿ ಅಷ್ಟೇ. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್.
ನೆಕ್ಸ್ಟ್ ಒಂದ್ ಸೆಕೆಂಡ್ ಇದು. ಈಗ ಏಜ್ ಎಲ್ಸ್ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್. ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್. ಈಗ ನಾನು ಅದನ್ನ ಲೈಕ್ ರಿಟರ್ನ್ ಮಾಡ್ತೀನಿ. ರಿಟರ್ನ್ ಮಾಡುವಾಗ ನಾನು ಜೇಸನಿಫೈ ಮಾಡ್ತೀನಿ. ಜೇಸನಿಫೈ ಅಂದ್ರೆ ಲೈಕ್ ಜೇಸನ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ತೀನಿ. ಅದರಲ್ಲಿ ನಾನು ಯಾವ ತರನಾದ್ರೂ ಮೆಸೇಜ್ ಪೇಲೋಡ್ ಇಟ್ಬೋದು. ಮೆಸೇಜ್ ಪೇಲೋಡ್ ಅಲ್ಲಿ ಲೈಕ್ ಜೇಸನಿಫೈ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಲೈಕ್ ಡೈರೆಕ್ಟ್ ಆಗಿ ಜೇಸನ್ ಕ್ರಿಯೇಟ್ ಮಾಡ್ಬೇಕಾಗಲ್ಲ. ಇದರಲ್ಲಿ ನಾವು ಡಿಕ್ಷನರಿ ಫಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಡಿಕ್ಷನರಿನ ಜೇಸನ್ ಕನ್ವರ್ಟ್ ಮಾಡೋಣ. ಸೊ ಡಿಕ್ಷನರಿ ಕೀ ವ್ಯಾಲ್ಯೂಸ್ ಲೈಕ್ ಜೇಸನ್ ಮತ್ತು ಡಿಕ್ಷನರೀಸ್ ಎರಡು ಸೇಮ್ ಆಕ್ಚುಲಿ. ಲೈಕ್ ಡಿಕ್ಷನರೀಸ್ ಜೇಸನ್ ಲೈಕ್ ಕೀ ವ್ಯಾಲ್ಯೂ ಪೇರ್ಸ್ ಅಲ್ಲಿ ಇರುತ್ತೆ. ಜೇಸನ್ ಫಾರ್ಮ್ಯಾಟ್ ಕೀ ವ್ಯಾಲ್ಯೂ ಪೇರ್ಸ್ ಅಲ್ಲಿ ಇರುತ್ತೆ. ಬಟ್ ನಾವು ಬೇರೆ ಯಾವುದೇ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಎಲ್ಲದ್ರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋದು ಜೇಸನ್ ಫಾರ್ಮ್ಯಾಟ್. ಅದಕ್ಕೋಸ್ಕರ ಕನ್ವರ್ಟ್ ಮಾಡ್ತಾ ಇದೀನಿ. ಮೆಸೇಜ್ ಆಮೇಲೆ ಏನ್ ಮೆಸೇಜ್ ಇರ್ಬೇಕಂದ್ರೆ ಮೆಸೇಜ್ ಇರ್ಬೇಕು. ಲೈಕ್ ಈ ಮೆಸೇಜ್ ವೇರಿಯಬಲ್, ಇದು ಸ್ಟ್ರಿಂಗ್ ಅಥವಾ ರಿಪ್ಲೈ ಫ್ರಮ್ API. ಓಕೆ, ರಿಪ್ಲೈ ಫ್ರಮ್ API ಮೆಸೇಜ್. ಇಷ್ಟೇ ಆಕ್ಚುಲಿ ನಮ್ದು ಫ್ಲಾಸ್ಕ್ ಅಪ್ಲಿಕೇಶನ್ ಅಂತ ಅಂದ್ರೆ. ಈಗ ನಾನು ಡಾಟ್ ರನ್ ಅಂತ ಕೊಡ್ತೀನಿ. ಸೊ ಈಗ ನಾವು ಟೆಸ್ಟ್ ಮಾಡ್ಬೇಕಂತಂದ್ರೆ ನಾವು ಬ್ರೌಸರ್ ಅಲ್ಲಿ ಒಂದು ಪೇಲೋಡ್ ಕೊಡ್ಬೇಕು. ಕಾಣಿಸ್ತಿದ್ಯಾ? ಓಕೆ. ಸೊ ಇದನ್ನ ರನ್ ಮಾಡ್ತೀವಿ ನೀವು. ಓಕೆ, ಏನೋ ಮೆಸೇಜ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಚೆಕ್ ಈಸ್ ಎಂಡ್ ಪಾಯಿಂಟ್. ವಾಟ್ ಇಸ್ ದಟ್ ಎರರ್? ಎಂಡ್ ಪಾಯಿಂಟ್ ಆಪ್ಷನ್ಸ್. ಏನಿರ್ಬೋದು? ಓಕೆ, ಸಾರಿ, ಇದು ಮೆಥಡ್ಸ್ ಇರ್ಬೇಕು ಅನ್ಸುತ್ತೆ ಪ್ರಾಬಬ್ಲಿ. ಸಾರಿ, ಅದೇ ಮಿಸ್ಟೇಕ್ ಇದು. ಮೆಥಡ್ ಅಲ್ಲ, ಅದು ಆಕ್ಚುಲಿ ಮೆಥಡ್ಸ್. ಈಗ ರನ್ ಆಗ್ತಿದೆ ನಂಗೆ ಈ ಲಿಂಕ್ ಅಲ್ಲಿ ನಂದು API ರನ್ ಆಗ್ತಾ ಇದೆ. ಸೊ ಸೈಡ್ ಬೈ ಸೈಡ್ ವ್ಯೂ ಅಲ್ಲಿ ತೋರಿಸ್ತೀನಿ. ಈಗ ನಾನು ಒಂದು API ರಿಕ್ವೆಸ್ಟ್ ಮಾಡ್ತೀನಿ. HTTP 127.0.0.1:5000 ಗೆ. ಅದನ್ನ ಯಾವ ತರ ಮಾಡ್ತೀವಿ ಅಂತಂದ್ರೆ ಸ್ಲಾಶ್ ನಮ್ದು ಫೈಲ್ ನೇಮ್ ಇತ್ತಲ್ಲ, ಲೈಕ್ ನಮ್ದು ಎಂಡ್ ಪಾಯಿಂಟ್ ನೇಮ್ ಇತ್ತಲ್ಲ, ಏನದು ಚೆಕ್ ಏಜ್. ಓಕೆ, CHECK ಚೆಕ್ ಏಜ್. ಆಮೇಲೆ ಕ್ವಶನ್ ಮಾರ್ಕ್ ನೇಮ್ ಈಕ್ವಲ್ಸ್ ಅರೌಂಡ್, ಆಮೇಲೆ ಆಂಪರ್ಸೆಂಟ್ ಏಜ್ ಈಕ್ವಲ್ಸ್ ಎಷ್ಟು ಕೊಡೋಣ, 39. ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? ಓಕೆ, ನೇಮ್ ಅಂತಾನೆ ಕೊಡಿ, ಏಜ್ ಇದೆ. ಸೊ ಏಜ್ ಈಕ್ವಲ್ಸ್ 39 ಕೊಟ್ಟೆ. ಎಂಟರ್ ಕೊಟ್ಟಾಗ ರಿಪ್ಲೈ ಬಂತು ನೋಡಿ. ಸೊ ಇದು ರಿಕ್ವೆಸ್ಟ್ ಆಗಿದೆ ಮತ್ತೆ ಇಲ್ಲಿ ರಿಪ್ಲೈ ಬಂತು. ರಿಪ್ಲೈ ಫ್ರಮ್ API ಐ ಅರೌಂಡ್ ಆರ್ ಅಂತ ಬಂದು ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್. ಅರುಣ್ ಇಸ್ ಎಲಿಜಿಬಲ್ ಫಾರ್ ವೋಟಿಂಗ್. ಅದೇ ನಾನು ಇನ್ನೊಂದು ಟೈಪ್ ಮಾಡ್ತೀನಿ. ರಜತ್ ಏಜ್ 9. ಎಂಟರ್ ಕೊಟ್ರೆ ಹಾಯ್ ರಜತ್, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್ ಅಂತ ಬರುತ್ತೆ. ಇದೇ API ಅಂತ ಅಂದ್ರೆ. ಸೊ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅದಕ್ಕೆ ರೆಸ್ಪಾನ್ಸ್ ಬರುತ್ತೆ.
ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಅದಾಗಿರೋದೆಲ್ಲ ತೋರಿಸ್ತದೆ ನೋಡಿ. ಸೊ ನಾವು ಬೇಕಾದ್ರೆ ಕಸ್ಟಮ್ ರಿಪ್ಲೈಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಎರರ್ಸ್ ಗಳಿಗೆ ಲೈಕ್ 404 ಎರರ್ ಅಂತ ಬರುತ್ತೆ. ಆತರ ಲೈಕ್ ಎರರ್ಸ್ ಲೈಕ್ 400 ಎರರ್ಸ್ ಅಲ್ಲಿ ಇದ್ರೆ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಸರಿ ಇಲ್ಲ ಅಂತ. ಲೈಕ್ ಏಜ್ ಅಲ್ಲಿ ನಾನು 18 ಆತರ ಕೊಡೋದ್ ಬದಲು ಯಾವ್ದೋ ಒಂದು ನೇಮ್ ಕೊಟ್ಟಿದ್ದೀನಿ ಅಂತ. ಸೊ ಅದು ಇಂಟಿಜರ್ ಆಗಿರ್ಬೇಕು, ಬಟ್ ಅದು ಯಾವ್ದೋ ನೇಮ್ ಇದೆ ಅಂತ ಇದ್ರೆ ಅವಾಗ ನಮ್ಗೆ 400 ಎರರ್ ಬರುತ್ತೆ. ಲೈಕ್ ಇನ್ಪುಟ್ ಕೊಡೋದ್ರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ. ಹಂಗೆ 200 200 ಅಂತ ಏನಾದ್ರು ಕೋಡ್ ಇದ್ರೆ ಅದು ಸಕ್ಸಸ್ಫುಲಿ ರನ್ ಆಗಿದೆ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ ಇಲ್ಲಿ 200 ಅಂತ ಇದೆ ನೋಡಿ, ಕೋಡ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ. ಅದೇ 500 ಎರರ್ ಅಂತ ಏನಾದ್ರು ಬಂದ್ರೆ 500 ಸಮಥಿಂಗ್ ಏನಾದ್ರು ಕೋಡ್ ರಿಸೀವ್ ಆದ್ರೆ ಅದು ಲೈಕ್ ಸರ್ವರ್ ಬಿಸಿ ಇದೆ, ಲೈಕ್ ರೀಟ್ರೈ ಮಾಡಿ ಅಂತ ಅರ್ಥ. ಸೊ ಇಷ್ಟೇ APIs. ಸೊ ಇದು ಮತ್ತೆ ಇನ್ನೊಂದೇನ್ ಬೆನಿಫಿಟ್ಸ್ ಅಂತ ಅಂದ್ರೆ, ಈಗ ನಿಮ್ಗೆ ಯಾವ್ದೋ ಒಂದು ಕಂಪ್ನಿ ಇಂಟರ್ವ್ಯೂ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ನಿಮ್ಗೆ ಕೇಳ್ತಾರೆ ಲೈಕ್ ನಿಮ್ಗೆ APIs ಯಾವ್ದಾದ್ರು ಯೂಸ್ ಮಾಡಿದೀರಾ ಅಂತ. ಆಗ ನೀವು ಫುಲ್ ಲೈಕ್ ಸಿಗ್ಮಾ ಅಂತ ರಿಪ್ಲೈ ಮಾಡ್ಬೋದು. ಅದು KGF ಹೇಳ್ತಾನಲ್ಲ, ಸರಿ ಯಶ್ ಹೇಳ್ತಾನಲ್ಲ KGF ಅಲ್ಲಿ, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಹಂಗೆ ನಾನೊಬ್ಬ API ಯೂಸರ್ ಅಲ್ಲ, ನಾನು API ಕ್ರಿಯೇಟರ್ ಅನ್ಬೋದು. ಸೊ ಇದೇ ತರ ನೀವು ಮಲ್ಟಿಪಲ್ ಪ್ರೋಗ್ರಾಮ್ಸ್ ಗಳನ್ನ ಟೈಪ್ ಮಾಡ್ಬೋದು. ನಾ ಇದ್ರಲ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ ಫಂಕ್ಷನ್ ಚೆಕ್ ಮೈ ಏಜ್ ಅಂತ. ಇದೇ ಫಂಕ್ಷನ್ ನ ನೀವು ಬೇಕಾದ್ರೆ ನಿಮ್ದು ಓನ್ ಅಪ್ಲಿಕೇಶನ್ ಲೈಕ್ ನಿಮ್ದೇ ಒಂದು ಏನೋ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನ ರನ್ ಮಾಡ್ಬಿಟ್ಟು ಅಪ್ಲಿಕೇಶನ್ಗೆ ಯಾರು ರಿಮೋಟ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಅದಕ್ಕೆ ಸ್ಪೆಸಿಫಿಕ್ ರಿಪ್ಲೈ ಕೊಡ್ಬೋದು. ಇಷ್ಟೇ ಮೆಸೇಜ್ ಕಳಿಸ್ಬೋದು, ಇದಕ್ಕಿಂತ ಜಾಸ್ತಿ ಏನು ಡೇಟಾ ಯೂಸ್ ಮಾಡಲ್ಲ ಅವರು. ಸೊ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.